ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಅತ್ಯಂತ ಪವಿತ್ರವಾದ ಒಂದು ಕನಸಿನ ಬಗ್ಗೆ ತಿಳಿದುಕೊಳ್ಳೋಣ. ಕನಸಿನಲ್ಲಿ ಪರಮಶಿವ ಅಥವಾ ಶಿವಲಿಂಗ ಕಾಣುವುದು ಅತ್ಯಂತ ಶುಭಕರವಾದ ಕನಸು ಎಂದು ಅನೇಕರು ಹೇಳುತ್ತಾರೆ. ಇಂತಹ ಕನಸು ಜೀವನದಲ್ಲಿ ಹೊಸ ಆರಂಭ, ಆತ್ಮಶಾಂತಿ ಮತ್ತು ಒಳಗಿನ ಬದಲಾವಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಶಿವನು ಶಾಂತವಾಗಿ ನಿಂತಿರುವುದು ಅಥವಾ ಕುಳಿತಿರುವುದನ್ನು ಕನಸಿನಲ್ಲಿ ಕಂಡರೆ ಇದು ನಿಮ್ಮ ಜೀವನದಲ್ಲಿದ್ದ ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುವ ಸಮಯ ಸಮೀಪಿಸುತ್ತದೆ ಎಂಬ ಶುಭ ಸೂಚನೆ ಎಂದು ನಂಬಲಾಗುತ್ತದೆ. ನೀವು ಬಹಳ ದಿನಗಳಿಂದ ಅನುಭವಿಸುತ್ತಿರುವ ಮಾನಸಿಕ ಒತ್ತಡ ಕೂಡ ಕಡಿಮೆಯಾಗುವುದರ ಸಂಕೇತವೂ ಕೂಡ ಇದಾಗಿದೆ. ಹಾಗೆಯೇ ಕನಸಿನಲ್ಲಿ ಶಿವಲಿಂಗ ಕಂಡರೆ ಅದು ಅತ್ಯಂತ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ಆತ್ಮಶುದ್ಧಿ, ಭಕ್ತಿ, ದೈವಾನುಗ್ರಹ ಮತ್ತು ಜೀವನದಲ್ಲಿ ಹೊಸ ಬೆಳಕಿನ ಸಂಕೇತ ಎಂಬ ನಂಬಿಕೆ ಇದೆ. ನಿಮ್ಮ ಮನಸ್ಸಿನಲ್ಲಿದ್ದ ನಕಾರಾತ್ಮಕ ಭಾವನೆಗಳು ದೂರವಾಗುವ ಸಮಯ ಬಂದಿದೆ ಎಂಬುದರ ಸಂಕೇತವೂ ಕೂಡ ಇದಾಗಿದೆ. ಹಾಗೆಯೇ ಶಿವಲಿಂಗಕ್ಕೆ ಹಾಲು ಅಥವಾ ನೀರು ಅಭಿಷೇಕ ಮಾಡುವ ಕನಸು ಕಂಡರೆ ಅದು ನಿಮ್ಮ ಪಾಪಭಾರ ಕಡಿಮೆಯಾಗುತ್ತಿದೆ, ಮನಸ್ಸಿಗೆ ಶಾಂತಿ ದೊರೆಯುತ್ತಿದೆ ಮತ್ತು ನಿಮ್ಮ ಪ್ರಾರ್ಥನೆಗಳಿಗೆ ಫಲ ಸಿಗಬಹುದು ಎಂಬ ಶುಭ ಸಂಕೇತ ಎಂದು ಹೇಳಲಾಗುತ್ತದೆ. ಒಂದು ವೇಳೆ ಕನಸಿನಲ್ಲಿ ದೇವಸ್ಥಾನದ ಒಳಗೆ ಶಿವಲಿಂಗ ಕಾಣಿಸಿಕೊಂಡರೆ ಇದು ನಿಮ್ಮ ದೀರ್ಘಕಾಲದಿಂದ ಮನಸ್ಸಿನಲ್ಲಿ ಇರುವ ಯಾವುದೋ ಒಂದು ಒಳ್ಳೆಯ ಆಶಯ ಈಡೇರುವ ಅವಕಾಶಗಳು ಹೆಚ್ಚಾಗುತ್ತವೆ ಎಂಬುದರ ನಂಬಿಕೆಯೂ ಕೂಡ ಇದಾಗಿದೆ. ಹಾಗೆಯೇ ಕನಸಿನಲ್ಲಿ ಹೂಗಳಿಂದ ಅಲಂಕರಿಸಿದ ಶಿವಲಿಂಗವನ್ನು ಕಂಡರೆ ಇಂತಹ ಕನಸು ಸಂತೋಷ, ಶುಭ ಸುದ್ದಿ ಮತ್ತು ಕುಟುಂಬದಲ್ಲಿ ಮಂಗಳಕರ ಘಟನೆಗಳು ನಡೆಯುವುದರ ಸಂಕೇತವಾಗಿದೆ. ಒಂದು ವೇಳೆ ಶಿವನ ಆಶೀರ್ವಾದ ಪಡೆಯುವ ಹಾಗೆ ಕನಸನ್ನು ಕಂಡರೆ ಇದು ಅತ್ಯಂತ ಅಪರೂಪದ ಮತ್ತು ಶುಭಕರ ಕನಸು ಎಂದು ಹೇಳಲಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು, ಹಾಗೆಯೇ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಬೆಳೆಯುವುದು ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗುವ ಸೂಚನೆಯನ್ನು ಈ ಕನಸು ನೀಡುತ್ತದೆ. ಹಾಗೆಯೇ ಒಂದು ವೇಳೆ ಕನಸಿನಲ್ಲಿ ಶಿವನೊಂದಿಗೆ ಮಾತನಾಡಿದಂತೆ ಕಂಡರೆ ಇದು ನಿಮ್ಮ ಅಂತರಂಗವು ನಿಮಗೆ ಯಾವುದೋ ಒಂದು ಮಹತ್ವದ ಸಂದೇಶ ನೀಡಲು ಪ್ರಯತ್ನಿಸುತ್ತಿದೆ ಎಂಬುದರ ಸಂಕೇತವಾಗಿದೆ. ಒಂದು ವೇಳೆ ಶಿವನ ಕುತ್ತಿಗೆಯಲ್ಲಿರುವ ಹಾವನ್ನು ಕನಸಿನಲ್ಲಿ ಕಂಡರೆ ಇದು ನಿಮ್ಮ ಭಯವನ್ನು ಜಯಿಸುವ ಶಕ್ತಿ, ಆತ್ಮಸ್ಥೈರ್ಯ ಮತ್ತು ರಕ್ಷಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಇಂತಹ ಕನಸುಗಳು ನಮ್ಮ ಜೀವನದಲ್ಲಿ ಆತ್ಮಶುದ್ಧಿಯತ್ತ ಸಾಗುವ ಪ್ರೇರಣೆ, ಮನಸ್ಸಿಗೆ ಶಾಂತಿ, ಕೆಟ್ಟ ಅಭ್ಯಾಸಗಳಿಂದ ದೂರ ಸಾಗುವ ಸೂಚನೆ, ಭಕ್ತಿ ಮತ್ತು ಸಕಾರಾತ್ಮಕ ಚಿಂತನೆ ಬೆಳೆಸುವ ರೀತಿಯಲ್ಲಿ ಅರ್ಥೈಸಲ್ಪಡುತ್ತದೆ. ಹಾಗೆಯೇ ಕನಸುಗಳು ನಮ್ಮ ಜೀವನದ ಭವಿಷ್ಯವನ್ನು ಖಚಿತವಾಗಿ ಹೇಳುವುದಿಲ್ಲ, ಆದರೆ ಅನೇಕರು ಅವುಗಳನ್ನು ಆಧ್ಯಾತ್ಮಿಕ ಸಂಕೇತಗಳಾಗಿ ನಂಬುತ್ತಾರೆ. ಇಂತಹ ಕನಸು ಕಂಡಿದ್ದರೆ ಭಯಪಡಬೇಕಾಗಿಲ್ಲ. ಶಾಂತ ಮನಸ್ಸಿನಿಂದ ಪರಮಶಿವನನ್ನು ಸ್ಮರಿಸಿ ಸತ್ಕರ್ಮ ಮತ್ತು ಸಕಾರಾತ್ಮಕ ಜೀವನದತ್ತ ಸಾಗಿರಿ. ಈ ರೀತಿಯ ಸ್ವಪ್ನಗಳ ಅರ್ಥಗಳನ್ನು ತಿಳಿದುಕೊಳ್ಳಲು ನಮ್ಮ ಪುರಾಣ ಜ್ಞಾನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.